ಶಶಿ ಹೆಂಗೆಂಗೋ ಮಾತಾಡ್ತಿದ್ಯಾ, ಸುಮ್ಕಿದ್ಬಿಡು. ಏನಾಗದು ನಿನ್ಗೆ ಇವತ್ತು? ಸುಮ್ಕೋಗಿ ಮನಿಗೋಗಿ. ಏನು ಅಂತ ಹೇಳೋ ಗಂಟ ನಾನು ನಿಮ್ಮನ್ನು ಹೋಗಿ ಬಿಡಕ್ಕಿಲ್ಲ. ನೋಡು, ಕೈ ಬಿಡು, ಹೋಗೋ ಕೆಲಸ ಕಡ್ಡಾಕ್ಬಿಡ. ಕಿಸೋರ್ಗೂ ನನಗೂ ವ್ಯತ್ಯಾಸ ಇಲ್ವೇ? ಅವನಂತ ಕೆಲ್ಸಗಳಿಗೆ ನಾನು ಮಾಡಕ್ಕೆ ಹೋಗೋಕ್ಕಾಯ್ತದ? ಮತ್ತೆ ಇಷ್ಟೊತ್ತಲ್ಲ ಎಂಥದ್ದು ಕೆಲಸ? ಈ ಸರ್ರಾತ್ರಿಲಿ ಊರೆಲ್ಲ ಮನಿಕೊಂಡಿರುವಾಗ ನೀವೊಬ್ಬರೇ ಗಾಡಿ ತೊಗೊಂಡೋಗೋದು ಅಂದ್ರೆ ಏನರ್ಥ? ಏನು ಬೇಕಾಗಿಲ್ಲ, ಸುಮ್ಕೆ ಮನೇಲಿರಿ. ಸಸಿ, ಕೈ ಬಿಡು. ನನಗೆ ಸಿಟ್ಟು ಬತ್ತಾದೆ, ಆಮೇಲೆ ನಾನು ಕೆಟ್ಟವ್ನು ಮಾಡಬೇಡ, ಕೈ ಬಿಟ್ಟು. ಏನೋ ಆಚೆಗೆ ಹೋಗ್ಬೇಡಿ ಅಂತ ತಡೆದ್ರೆ ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡಿರೆ. ಇದಕ್ಕೆ ಇಷ್ಟೊಂದು ಸಿಟ್ಟು ಬತ್ತದ? ಅಂಥದ್ದು ಎಂಥ ಕೆಲ್ಸಕೊಂತೀರಿ? ಥೋ, ಇವಳಿಗೆ ಹೇಳೋದೇ ಅರ್ಥ ಆಯ್ತಾ ಅಲ್ವಲ್ಲ? ಇವಳಿಗೆ ಹೆಂಗೆ ಹೇಳಿ ನಾನು? ನೋಡು, ನನಗೆ ಹೊಸ ಕೆಲಸ ಅದೇ, ನಾನು ಹಿಂಗೋಗಿ ಹಿಂಗೆ ಬರ್ತೀನಿ. ಅದು ಯಾರಿಗೂ ಹೇಳೋಕ್ಕಾಗಿಲ್ಲ. ನೀ ಸುಮ್ಕೆ ಒಳಿಕೋಗು. ನಾನು ಇವಾಗ ನಿಮ್ಮನ್ನು ಹೋಗ್ಬಿಡೋಕ್ಕಿಲ್ಲ. ನೀವು ಯಾಕೆ ಹೋಗ್ತಾಯಿದ್ರಿ, ಅಲ್ಲಿ ಹೋಗ್ತಿದ್ರು ಅಂತ ಹೇಳ್ಬಿಟ್ಟು ಹೋಗ್ರಿ. ಇಲ್ಲಾಂದರೆ ಸುಮ್ಕೆ ಮನೇಲಿರಿ. ಇಷ್ಟು ಸಾರಿ ರಾತ್ರಿ ನೀವು ಒಬ್ಬರನ್ನ ಹೋಗಿ ನಾನು ಬಿಡೋಕ್ಕಿಲ್ಲ. ಸಸಿ, ನಾನು ಯಾವತ್ತೂ ನಿಮ್ಮ ಮೇಲೆ ಕೈ ಮಾಡಿಲ್ಲ. ಇವಾಗ ಕೈ ಮಾಡಿಸ್ಕೋಬೇಡ, ಬಿಟ್ಬಿಡು ನನ್ನ ಕೈಯ. ನಿಮ್ಮ ಇಷ್ಟ ಬಂದಾಗ ಮಾಡ್ಕೊಳ್ಳಿ. ಹೇಳಿದ್ರೆ ಕೇಳಬೇಕು, ಸುಮ್ಕೆ ಹೋಗೋ ಗಡ್ಗಾಲ ಹಾಕ್ಕೊಂಡು. ನಾನು ಏನು ಅನ್ಬಾರ್ದಂತೆ, ಈ ಸರ್ ರಾತ್ರಿ ಒಬ್ರು ಹಚ್ಕೋಬೇಡಿ ಅಂದರೆ ನನ್ನೇ ಹೊಡಿಯಕ್ಕೆ ಬರ್ತಾರೆ. ಹೆಂಗಾರ ಮಾಡ್ಕೊಳ್ಳಿ, ಇವ್ರಿಷ್ಟ ಬಂದಂಗೆ ಮಾಡ್ಕೊಳ್ಳಿ. ಯಾರು ಹೇಳಿದ್ದು ಕೇಳಲ್ಲ. ಇಷ್ಟೊತ್ತಲ್ಲಿ ಹೋಗೋದು ಬೇಡ ಅಂದ್ರೂ ಆಚೆ ಕಾಲು ತೆಗಿತಾರೆ. ಕೇಳೋಕೋರೆ ನನ್ನ ನೆನಕ್ಕೆ ಬರ್ತಾರೆ. ಈ ಮನೇಲಿ ಯಾರಿಗೂ ನನ್ನ ಮಾತು ಅಂದರೆ ಬೆಲೆನೇ ಇಲ್ಲ. ಏನು ಮೇಡಮ್ ಅವ್ರಿಗೆ ನಿದ್ದೆ ಹತ್ತಿರಂಗದೆ ಮನಿಕೊಂಬಿಟ್ಟಿದೆಯೇ? ವಾ, ನನ್ನ ಕೂಟೆ ಮಾತಾಡೋಕ್ಕಿಲ್ವೇನೋ? ನಿಮ್ಮ ಹತ್ರ ಮಾತಾಡೋಷ್ಟು ದೊಡ್ಡ ಮಾಸ್ಲೇನಲ್ಲ ನಾನು. ನಿಮ್ಮನ್ನು ಹೇಳೋರು ಯಾರು, ಕೇಳೋರು ಯಾರು ಬಿಡಿ. ವಾ, ನನ್ನ ಬುಲ್ಬುಲ್ಗೆ ಮಾತು ಬರ್ತದೆ. ಯಾಕೆ ಬುಲ್ಬುಲ್, ನನ್ನ ಕೂಟೆ ಮಾತಾಡೋಕ್ಕಿಲ್ವಾ? ಹೇಳಿದ್ನಲ್ಲ ಒಂದು ಕಿಟ, ನೀವು ನಮ್ಮ ಮಾತಿಗೆಲ್ಲ ಮರ್ಯಾದೆ ಕೊಟ್ಟಿರಿ. ನಾವು ಮಾತಾಡಿರ್ತಾನೆ, ನಿಮ್ಮ ಇಷ್ಟ ಬಂದಂಗೆ ಮಾಡ್ಕೊಳ್ಳಿ. ನಿಮ್ಗೆ ಹೇಳೋಕೆ ಕೇಳೋಕೆ ನಾವ್ಯಾರು ಹೇಳಿ? ವಾ, ನನ್ನ ಗಿಣಿ ಮರಿಗೆ ಮಾತು ಬರ್ತದೆ, ಅದು ಕ್ವಾಪನ ಜೊತೆ ಬರ್ತದೆ. ಇವತ್ತೇ ಅಪ್ಪ ಮದುವೆ ಆದ್ಮೇಲೆ ಇಷ್ಟೊಂದು ಕ್ವಾಪ ಕಂಡಿದ್ದು. ನಾವು ಕ್ವಾಪ ಮಾಡ್ಕೊಂಡ್ರು ತಪ್ಪು, ಮಾತಾಡೋರು ತಪ್ಪು. ನಾವೇನು ಮಾಡೋಕ್ಕಾಗಿಲ್ಲ. ನಮ್ಮ ಪಾಡು ನಾವಿದ್ದೆವು. ನಿಮ್ಮಿಷ್ಟ ಹೆಂಗೆ ಬರ್ತದೆ ಹಂಗೆ ಮಾಡ್ಕೊಳ್ಳಿ. ಏನ್ರೆ ಹುಸಿ, ನನ್ನ ಮಾತು ಕೇಳು. ನನಗೆ ಎಲ್ಲರೂ ಅರ್ಜೆಂಟ್ ಇದ್ದಾಗ ಆಚೆಗೆ ಹೋಗುವಾಗ ಹಿಂಗೆ ಅಡ್ಗಾಲ ಇಕ್ಕರೆ ನೀನು ಹೇಳು, ಸರತ್ತದ? ನಾನು ಹೇಳೋ ವಿಷಯ ಆಗಿರೋ ಹೇಳ್ತಿರ್ಲಿಲ್ವೇ? ನೀನು ಕುಟಿ ಏನಾರು ಮುಚ್ಚಿಕ್ಕಿದ್ದೀನಿ? ಹಾಂ, ಇಷ್ಟು ದಿವಸ ಮುಚ್ಚಿಕ್ಕಿರಲ್ಲ, ಈಗ ಅದನ್ನು ಶುರು ಮಾಡ್ಕೊಂಡಿದ್ದೀರಲ್ಲ, ಮಾಡ್ಕೊಳ್ಳಿ. ಏನಾರ ಕೇಳಿದ್ರೆ ಹೊಡಿಯೋಕ್ಕೆ ಬರ್ತೀರಲ್ವೇ? ಅಯ್ಯೋ ಏನ್ರೆ, ನಾನು ನಿನ್ನ ಯಾವತ್ತಾರು ಹೊಡಿಯೋದು ಬೈಯೋದು ಮಾಡೇನೆ. ಆದರೆ ಏನು ಮಾಡೋಣ, ನೀನು ಸ್ಯಾನೆ ಸಿಟ್ಟು ಬರ್ಸ್ಬಿಟ್ಟೆ, ಅದಕ್ಕೆ ಹಂಗೆ ಆಡ್ಬಿಟ್ಟೆ. ಈಗ ನಾನೇ ಮಾತಾಡ್ಸ್ತೀವನಲ್ಲ, ಬಿಡು ನಿನ್ನ ಸಿಟ್ಟ. ನಿಮಗೆ ನಾನು ಅಂದರೆ ಸದ್ರಾಗೋಗಿವ್ನಿ. ನಾನೇನಾರು ಹೇಳಿದ್ರೆ ಕೇಳಿದ್ರೆ ನಿಮ್ಗೆ ಸಿಟ್ಟು ಬರ್ತದೆ ಅಲ್ವೇ? ಬಿಡಿ, ಇನ್ಮೇಲೆ ಏನು ಹೇಳೋಕ್ಕಿಲ್ಲ, ಕೇಳೋಕ್ಕಿಲ್ಲ. ನಿಮ್ಮ ಇಷ್ಟ ಹೆಂಗೆ ಬರ್ತದೆ ಹಂಗೆ ಮಾಡ್ಕೊಳ್ಳಿ. ಅಯ್ಯೋ ಏನ್ರೆ, ನನಗೆ ಹೇಳೋಕ್ಕೆ ಕೇಳೋಕ್ಕೆ ಗದ್ರಿಸೋಕ್ಕೆ ಪ್ರೀತಿಸೋಕ್ಕೆ ಎಲ್ಲದಕ್ಕೂ ನನ್ನ ಹೆಂಡ್ರೆ ಇರೋದು. ಇಂಥ ಪುಸ್ಲಾಸೋ ಮಾತೇ ನನಗೆ ಬೇಕಾಗಿಲ್ಲ. ನೀವು ಸರ್ರಾತ್ರಿಲಿ ಹೋಗೋ ಅರ್ಜೆಂಟ್ ಏನಿತ್ತು ಅಂತ ಕೇಳೋದಕ್ಕೆ ನನ್ನೇ ಹೊಡಿಯೋಕ್ಕೆ ಬಂದ್ರಿ ಅಲ್ವೇ? ನಿಮ್ಮ ಇಷ್ಟ ಬಂದಂಗೆ ಮಾಡ್ಕೊಳ್ಳಿ, ನಾನೇನು ಕೇಳೋಕ್ಕಿಲ್ಲ. ಅಯ್ಯೋ ನನ್ನ ಬಂಗಾರ, ನನಗೆ ಸಿಕ್ಕಿರೋ ಹೆಂಡ್ರು ಪ್ರಪಂಚದ ಮೇಲೆ ಯಾರಿಗೂ ಸಿಕ್ಕಿಲ್ಲ ಅನ್ಕೋತೀನಿ. ನೋಡು, ನನ್ನ ಹೆಂಡ್ರು ಎಲ್ಲ ಹೆಂಡ್ರತೀರ ಹಂಗೆ ಸಿಟ್ಟು ಮಾಡ್ಕೊಳ್ಳೋದು ಮುನ್ಸ್ಕೊಳ್ಳೋದು ಮಾಡ್ಕೊತಲ್ಲ. ಗಂಡನ ಅರ್ಥ ಮಾಡ್ಕೊಂಡ್ರೆ ಹಾಂ ಅನ್ನುವಾಗ ಅಂದ್ಬಿಡೋದು. ಈಗ ಬಂದು ಇಲ್ಲದೇ ಇರೋ ಪ್ರೀತಿ ಮಾತಾಡೋದು ನಮ್ಗೇನು ಬೇಕಾಗಿಲ್ಲ ಕಣೆ. ಹೇಳಿ ಏನ್ರೆ, ಏನೋ ಕೆಲಸದ ಮೇಲೆ ಹೋಗಿದ್ದೆ. ಈಗ ನೋಡ್ರಿ, ನೀವು ಸಿಟ್ಟು ಮಾಡ್ಕೊಂಡಿರಿ ಅಂತಲೇ ಇನ್ನೂ ಅಷ್ಟೊತ್ತಾಯ್ತಿದ್ದ ಕೆಲಸನ ಅರ್ಜೆಂಟಾಗಿ ಮುಗಿಸ್ಕೊಂಡು ಓಡಿ ಬಂದೀನಿ. ಈಗ ನನ್ನ ಹೆಂಡ್ರಿಂಗೆ ಮಾಡಿದ್ರೆ ನನಗೆ ಬೇಜಾರಾಯ್ತದೆ. ಆಮೇಲೆ ನಿಮಗೆ ಗೊತ್ತು, ಈ ಸತಿ ಸ್ವಲ್ಪ ಪಾಪ ಬಂದರೆ ಏನು ಮಾಡ್ತಾನೆ ಅಂತ. ಈಗೇನು ನೀವು ನಗ್ನಗ್ತಾ ಮಾತಾಡ್ತಿರೋ ಇಲ್ಲ ತಿರ್ಗಾ ಹೋಗ್ಲೋ? ತಿರ್ಗಾ ಹೋಗ್ಬೇಕು ಅಂದ್ಕೊಂಡಿದ್ದೀರಾ? ಹಂಗಾರೆ ನಿಮ್ಮ ಇಷ್ಟ, ಹೋಗಂಗಿರೆ ಹೊಂಟ್ಬಿಡಿ. ನನ್ನ ಯಾಕೆ ಸುಮ್ಮನೆ ಕೆಟ್ಟೋಳು ಮಾಡ್ತೀರಿ? ಥೂ ದ್ಯಾವ್ರೇ, ಈ ಹೆಣ್ಣೈಕ್ಳು ಯಾಕವ್ವ ಹಿಂಗೆ ಆಡೋರು? ಅಲ್ಲ, ಬರೀ ಮಾತಾಡೋಕೆ ಬಾಯಿ ಕೊಟ್ಟಿದ್ಯಾ, ಕೇಳಿಸ್ಕೊಳಕ್ಕೆ ಕಿವಿ ಕೊಟ್ಟಿದ್ಯಾ ದ್ಯಾವ್ರೆ ನೀನು ಹೆಣ್ಣೈಕ್ಳಿಗೆ? ಇಲ್ಲ, ಕೇಳಿಸ್ಕೊಳಕ್ಕೂ ಕಿವಿ ಕೊಟ್ಟಿದ್ಯಾ, ಅವ್ರು ಅರ್ಥ ಮಾಡ್ಕೊಳಕ್ಕೆ ಬುದ್ಧಿನೇ ಕೊಟ್ಟಿಲ್ಲ ಅನಿಸುತ್ತೆ. ನಮಗೆ ಏನೂ ಅರ್ಥ ಆಗಿಲ್ಲ. ನಾವು ಏನು ಮಾಡಿದ್ರು ತಪ್ಪೇಯ, ನೀವು ಏನು ಮಾಡಿದ್ರು ಸರಿ. ಈಗ ಸರಾತ್ರಿಲಿ ಹೋಗೋವಂಥದ್ದು ಅಂಥ ಕೆಲಸ ಏನಿತ್ತು ಅಂತ ಕೇಳಿದ್ದು. ಏನ್ರೆ ನಾ ಆಗಲೂ ಹೇಳಿದ್ದು ಅದೇ, ಈಗಲೂ ಹೇಳೋದಾಗಿರೋ ಹೇಳ್ತಿದ್ದೆ, ಈಗ ಹೇಳಂಗಿಲ್ಲ. ನೀನು ಈ ಸಿಟ್ಟು ಬಿಡು ಏನ್ರೆ. ನನ್ನ ಕಾಲೆಲ್ಲ ಕೆರೆಯನ್ನು ಮಾಡಬೇಡ್ರಿ, ಬಿಡ್ರಿ ನೀವು. ಅದೇಂಗೆ ಬಿಟ್ಟೇನು? ಅಲ್ರಿ ಮತ್ತೆ ಸುಮ್ಕಿರೆ ನಂಗೆ ಸಿಟ್ಟು ಬಂದ್ರೆ ನೀವು ಒಳ್ಳೆ ತಮಾಷೆ ಮಾಡ್ತೀರಲ್ಲ ಅನ್ನೋದೆಲ್ಲ ಅಂದ್ಬಿಟ್ಟು ಇವಾಗ ಬಂದೆ. ಸುಮ್ಕಿರೆ ನೀವು ಮತ್ತೆ ಅಷ್ಟೊತ್ತಿಂದ ಮಾತಾಡ್ತಾನೆ ಇವನಿ ಮಾತಾಡಲ್ಲ ಅಂತೀಯ. ನನ್ನ ಮೇಲೆ ಸಿಟ್ಟು ಮಾಡ್ಕೊತೀಯ? ನಿನ್ನ ಗಂಡ ಯಾವ ತಪ್ಪು ಮಾಡೋಕ್ಕಿಲ್ಲ ಅಂತ ಗೊತ್ತಿಲ್ವೇ? ಹೇಳ್ಬೇಕೆ? ಬುಡಿ ನೀವು ಒಳ್ಳೆ ವರ್ಷ ಗಂಟ ಬಿಡೋಕ್ಕಿಲ್ಲ. ಮತ್ತೆ ನಾವು ಅಂದರೆ ಸುಮ್ಕೆನಾ ಹಂಗೆಲ್ಲ ಬಿಟ್ಬಿಟ್ಟಿವ? ಈಗ ಹೋಯ್ತೆ ಸಿಟ್ಟು ಅಮ್ಮವ್ರಿಗೆ? ಸಿಟ್ಟು ಇಲ್ಲ ಗಿಟ್ಟು ಇಲ್ಲ. ಮತ್ತೆ ನಾನೇನು ಕೇಳಿದೆ ಅಂತ ನಾನು ನೋಡ್ಯಕ್ಕೆ ಬಂದಿದ್ದು. ಏನ್ರೆ, ನಾನು ನಿಂಗೆ ಹೇಳೋ ವಿಷಯ ಹೇಳ್ತೀನಿ. ಇದು ಸಿ ವ್ಯವಹಾರದ ವಿಷಯ, ಅದಕ್ಕೆ ಹೇಳಲಿಲ್ಲ. ಅದಕ್ಕೆ ಸಿಟ್ಟು ಮಾಡ್ಕೊಬಿಟ್ಟಾರೆ ಈ ಗಂಡನ ಮೇಲೆ.
ನೀನೇ ಸಿಟ್ಟು ಮಾಡ್ಕೊಂಡ್ರೆ ನನ್ನ ಸಿಟ್ಟು ನನ್ನ ಪ್ರೀತಿ ಕೇಳೋರು ಯಾರು? ಸರಿ ಆಯಿತು, ನೀವು ನನಗೆ ಹೇಳ್ಬಾರ್ದು ಅಂದರೆ ಏನೋ ನಿಮ್ಮ ವ್ಯವಹಾರ ನೀವು ಮಾಡ್ಕೊಳ್ಳಿ. ಅರೆ ಜೋಪಾನ, ಈ ಸರ್ರಾತ್ರಿಲೆಲ್ಲ ನೀವು ಒಬ್ಬರೇ ಹಚ್ಕೋದ್ರೆ ನನಗೆ ಭಯ ಆಯ್ತದೆ, ಅದಕ್ಕೆ ಹಂಗೆ ಆಡಿದ್ದು. ಅದಕ್ಕೆ ನೀವು ನನ್ನ ಮೇಲೆ ಸಿಟ್ಟು ಮಾಡ್ಕೊಬಿಟ್ರೆ ನನಗೆ ಬೇಜಾರಾಗಿಲ್ವೇ? ಅದಕ್ಕೆ ಅಲ್ವೇ ಇಷ್ಟ ಗಂಟೆ ಮೇಡಮ್ ಅವ್ರಿಗೆ ತಮಸಿ ಮಾಡಿದ್ದು, ಬೇಜಾರೆಲ್ಲ ಹೋಗ್ಲಿ ಅಂತ. ಹೀಗೋಯ್ತು ನನ್ನ ಗಿಣಿಮರಿಗೆ ಬೇಜಾರು. ನನ್ನ ಗಿಣಿಮರಿ ಇವತ್ತು ಸಂದ ಕಾಣ್ತದೆ. ಓ ಹಂಗಂದ್ರೇನು ಇಷ್ಟು ದಿವಸ ಸಂದಾಕಿರ್ಲಿಲ್ವೇ? ಹಂಗಲ್ಲ, ನನ್ನ ಗಿಣಿಮರಿ ಇಷ್ಟು ದಿವಸ ಇಷ್ಟೊಂದು ಸಿಟ್ಟು ಮಾಡ್ಕೊಂಡಿದ್ದು ನಾನು ನೋಡೇ ಇರಲಿಲ್ಲ, ಅದಕ್ಕೆ. ನಿಮ್ಮ ಮಾತಿನ ಅರ್ಥೇನೋ ನಾನು ಸಿಟ್ಟು ಮಾಡ್ಕೊಂಡೆ ಸಂದಕಂತೀನಿ ಮಿಕ್ಕಿದಾಗಿಲ್ಲ ಅಂತಲೇ? ಅಯ್ಯೋ ಅದು ಯಾರು ಹೆಣ್ಮಕ್ಳು ಕೂಡ ಮಾತಾಡೋದೇ ಗೊತ್ತೈತಲ್ಲಪ್ಪ, ಒಂದಂದ್ರೆ ಒಂದು ತಪ್ಪಿಡಿತಾರೆ.